ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 1600ಕ್ಕಿಂತ ಹೆಚ್ಚಿನ CAR ಅಥವಾ DAR ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಥವಾ ಶಸ್ತ್ರಸ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ನೇಮಕಾತಿ ಆಗೈತಿ. ಅರ್ಜಿ ಪ್ರಾರಂಭ ಕೂಡ ಆಗೈತಿ. ಆದ್ರೆ ಇಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಲಾಸ್ಟ್ ಟೈಮ್ ಕಟ್ ಆಫ್ ಎಷ್ಟಿತ್ತು, ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳು ಖಾಲಿ ಇದಾವ ಅಂತ ಹೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್, PC, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸ್ತಾರೆ. ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಇದ್ರ ಜೊತೆಗೆ ನಿಮಗೆ SDA, FDA, PC, PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಐತನ ಕೇವಲ 250 ರೂಪಾಯಿಗೆ ಈ ಎರಡು ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾನೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವು ಇಲ್ಲಿ ನೋಡಾಕತ್ತೀರ ಶಸ್ತ್ರಾಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ CAR ಅಥವಾ DAR ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಾನ್ HK ಸಂಬಂಧಿಸಿದಂತೆ 1421 ಹುದ್ದೆಗಳು ಖಾಲಿ ಇರ್ತಾವ. ಇಲ್ಲಿ ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳದಾವ ಅಂತ ಮೊದಲಿಗೆ ನೋಡ್ಕೋರಿ. ಇಲ್ಲಿ ನೋಡ್ರಿ, ಬೆಂಗಳೂರು ನಗರಕ್ಕೆ ಅಂತ ಹೇಳಿರೋ ಒಟ್ಟು ಹುದ್ದೆಗಳು 939 ಹುದ್ದೆಗಳು ಖಾಲಿ ಇರ್ತಾವ. ಅದೇ ರೀತಿ ಮೈಸೂರು ನಗರಕ್ಕೆ ಅಂತ ಹೇಳಿ 55 ಹುದ್ದೆಗಳು ಖಾಲಿ ಇದಾವ. ಅದೇ ರೀತಿ ನೆಕ್ಸ್ಟ್ ಮಂಗಳೂರು ನಗರಕ್ಕೆ 15 ಹುದ್ದೆಗಳು ಖಾಲಿ ಇರ್ತಾವ. ಯಾವ ಕ್ಯಾಟಗರಿಗೆ ಎಷ್ಟು ಹುದ್ದೆಗಳಲ್ಲಿ ಸಂಪೂರ್ಣ ಮಾಹಿತಿ ನೋಡ್ಕೋಬಹುದು. ಅದೇ ರೀತಿ ಕಲಬುರಗಿ ನಗರಕ್ಕೆ 10 ಹುದ್ದೆಗಳು, ಚಿಕ್ಕಬಳ್ಳಾಪುರ ಜಿಲ್ಲೆಗೆ 35 ಹುದ್ದೆಗಳು, ಮೈಸೂರು ಜಿಲ್ಲೆಗೆ 25 ಹುದ್ದೆಗಳು, ಕೊಡಗು ಜಿಲ್ಲೆಗೆ 35 ಹುದ್ದೆಗಳು, ಮಂಡ್ಯ ಜಿಲ್ಲೆಗೆ 45, ಶಿವಮೊಗ್ಗ ಜಿಲ್ಲೆಗೆ 60, ಚಿತ್ರದುರ್ಗ 25, ದಕ್ಷಿಣ ಕನ್ನಡ 10, ಉಡುಪಿ ಜಿಲ್ಲೆ 40, ಉತ್ತರ ಕನ್ನಡ 20, ಚಿಕ್ಕಮಗಳೂರು 20, ಗದಗ ಜಿಲ್ಲೆ 20, ಕಲಬುರಗಿ ಜಿಲ್ಲೆ 10, ವಿಜಯನಗರ ಜಿಲ್ಲೆ 15. ಅದೇ ರೀತಿ KRP ಕಂಪನಿಯಲ್ಲಿ ಮೈಸೂರಲ್ಲಿ ಖಾಲಿ ಇರುವ ಹುದ್ದೆಗಳು 32. ಇವೆಲ್ಲ ಕೂಡ ಇಷ್ಟು ಹುದ್ದೆಗಳು ನಿಮ್ಮ ನಾನ್ HK ಸಂಬಂಧಿಸಿದಂತೆ ಇರುವ ಹುದ್ದೆಗಳು. ಸ್ನೇಹಿತರೆ, ಈ PDF ಬಂದು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಲಾಗಿದೆ. ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತೆ ಅದೇ ರೀತಿ ಕಮೆಂಟ್ ಅಲ್ಲಿ ಕೂಡ ಪಿನ್ ಮಾಡಲಾಗಿರ್ತದ. ಯಾರಿಗಾದ್ರೂ ಈ PDF ಬೇಕಂದ್ರೆ ಹೋಗಿ ಜಾಯ್ನ್ ಆಗಿ. ಅದೇ ರೀತಿ HK ಸಂಬಂಧಿಸಿದಂತೆ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೋಡೋದಾದ್ರೆ, ಸ್ನೇಹಿತರೆ ನೀವು ನೋಡಬಹುದು ಶಸ್ತ್ರಾಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ HK ವೃಂದಕ್ಕೆ ಇರುವ ಹುದ್ದೆಗಳು ಅಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಇರುವ ಹುದ್ದೆಗಳು 179 ಆಗಿರ್ತಾವ. ಇಲ್ಲಿ ಬೆಂಗಳೂರಿಗೆ ಅಂತ ಇರುವ ಹುದ್ದೆಗಳು 37. ಈ HK ದವ್ರು ಏನೈತಲ್ರಿ, ಇವರು ನಾನ್ HK ಹಾಕ್ಬೋದು, HK ಕೂಡ ಹಾಕ್ಬೋದು. ಅಂದ್ರೆ KK ಹಾಕ್ಬೋದು, NKK ಕೂಡ ಅಪ್ಲಿಕೇಶನ್ ಹಾಕೋಬಹುದು. ಇಲ್ಲಿ ಅದೇ ರೀತಿ ಕಲಬುರಗಿ ನಗರಕ್ಕೆ 25 ಹುದ್ದೆಗಳು, ಅದೇ ರೀತಿ ಕಲಬುರಗಿ ಜಿಲ್ಲೆಗೆ 15 ಹುದ್ದೆಗಳು, ಬಳ್ಳಾರಿ ಜಿಲ್ಲೆಗೆ 22, ವಿಜಯನಗರ ಜಿಲ್ಲೆಗೆ 80 ನೋಡ್ರಿ, ಬಾರಿ ಚಾನ್ಸ್ ಐತೆ ನೋಡ್ರಿ. ಇಷ್ಟೆಲ್ಲ ಹುದ್ದೆಗಳು ಅಂದ್ರೆ ಒಟ್ಟಾರೆ ಆಗಿರೋ ಹುದ್ದೆಗಳು 179. ಕೇವಲ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಮಾತ್ರ ಸೀಮಿತ. ನೇಗ ಆಲ್ರೆಡಿ ತೋರಿಸಿದೆ 1421. ಅವು ನಾನ್ ಕಲ್ಯಾಣ ಕರ್ನಾಟಕ ಪ್ಲಸ್ ಕಲ್ಯಾಣ ಕರ್ನಾಟಕ ಇಬ್ಬರಿಗೆ ಸೇರಿರುವ ಹುದ್ದೆಗಳು. ಇವು ಕೇವಲ 179 ಏನೈತಲ್ಲ, ಇದು ಕಲ್ಯಾಣ ಕರ್ನಾಟಕಕ್ಕಂತೆ ಇರುವ ಹುದ್ದೆಗಳಾಗಿರ್ತಾವ. ಸ್ನೇಹಿತರೆ, ಅರ್ಜಿ ಸಲ್ಲಿಸಬೇಕಾದ್ರೆ ಸಾಕಷ್ಟು ಅಭ್ಯರ್ಥಿಗಳು ತಪ್ಪುಗಳನ್ನ ಮಾಡಾಕತ್ತೀರಿ. ಸಾಕಷ್ಟು ಅಭ್ಯರ್ಥಿಗಳು ಮೆಸೇಜ್ ಕೂಡ ಹಾಕಿರಿ. ಏನ್ ಮಾಡಾಕತ್ತೀರಿ, ಸಾಕಷ್ಟು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೇಕಾದ್ರ ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳದಾವ, ಅಲ್ಲಿ ನಮ್ಮ ಕೆಟಗರಿಗೆ ಹುದ್ದೆಗಳು ಅದಾವ ಇಲ್ಲ ಅಂತ ನೋಡ್ದಾನ ಅಪ್ಲಿಕೇಶನ್ ಹಾಕಾಕತ್ತೀರಿ. ಹಾಕಿದ್ಮೇಲೆ ಹೇಳ್ತೀರಿ ನಾ ಈ ಜಿಲ್ಲೆಗೆ ಹಾಕಿನ್ರಿ ಅಂತ ಹೇಳ್ತೀರಿ. ಅವಾಗ ಆಮೇಲೆ ಏನಾಗುತ್ತೆ ನಿಮ್ಗ, ನಾ ಈ PDF ಅನ್ನ ನೋಡ್ತೀರಿ. ಅವಾಗ ನಮ್ಮ ಗ್ರೂಪ್ ದಾಗ ಐತಿಲ್ಲ, ಆ PDF ನೋಡ್ಕೊಂಡು ನಾ ಈಗ ಆಲ್ರೆಡಿ ಬೇರೆ ಜಿಲ್ಲೆಗೆ ಹಾಕ್ಬಿಟ್ಟಿನ್ರಿ. ಅಂದ್ರ ಬೆಂಗಳೂರು ನಗರ ಬಿಟ್ಟು ಒಂದೊಂದ್ ಜಿಲ್ಲೆ ಒಳಗ ಒಂದೊಂದ್ ಕೆಟಗರಿಯಾಗ ಹುದ್ದೆಗಳಿಲ್ಲ. ನಾ ಮಂಡ್ಯ ಜಿಲ್ಲೆಗೆ ಹಾಕಿನ್ರಿ, ಅಲ್ಲ ನಮ್ಮ ಕೆಟಗರಿಗೆ ಯಾವುದೇ ರೀತಿಯ ಹುದ್ದೆಗಳು ಇಲ್ಲ. ನಾ ಈಗ ಯಾವ ರೀತಿ ಮಾಡುದ್ರಿ, ಬೇರೆ ಅಪ್ಲಿಕೇಶನ್ ಹಾಕಕ್ ಬರುತ್ತಂತ ಈ ರೀತಿ ಕೇಳಾಕತ್ತೀರಿ. ಇದು ಕೇವಲ ಒಂದ್ ಅಪ್ಲಿಕೇಶನ್ ಹಾಕೋದಿರತ್ತ. ನೀವು 2 ಕಡೆ ಹಾಕಿದ್ರಿ ಅಂದ್ರ 2ರಲ್ಲಿ ಒಂದು ಎಕ್ಸಾಮ್ ಅನ್ನ ಬಿಡ್ಬೇಕಾಗ್ತದ. ಇದು ಕೆಲವೊಂದ್ ಸಾರಿ 2 ಕೂಡ ರಿಜೆಕ್ಟ್ ಮಾಡುವ ಸಾಧ್ಯತೆ ಇರುತ್ತ. ಅದಕ್ಕಾಗಿ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಇನ್ನ ಟೈಮ್ ಸಾಕಷ್ಟು ಐತಿ. ಇನ್ನು ಸ್ವಲ್ಪ ವೇಟ್ ಮಾಡಿ ಆರಾಮ್ಸೆ ಅಪ್ಲಿಕೇಶನ್ ಹಾಕೋರಿ. ಗಡಬಡ ಮಾಡಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಇಲ್ಲಿ ಇರೋದು
ನೀವು ಕೇವಲ ಏನ್ ಮಾಡ್ತೀರಿ, ನಮ್ ದೋಸ್ತಾಗೇನ ಅಪ್ಲಿಕೇಶನ್ ನಾನು ಅಲ್ಲೇ ಹಾಕಿದ್ರ ಆತತ್ ಹೇಳಿ ಅಲ್ಲೇ ಅಪ್ಲಿಕೇಶನ್ ಹಾಕ್ಬಿಡ್ತೀರ. ಅವ್ರದ್ದು ಅವ ಏನ್ ಮಾಡಿರ್ತಾನ, ತಂದ ವರ್ಗಕ್ಕೆ ಎಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಅದಾವ ನೋಡ್ಕೊಂಡು ಹಾಕಿರ್ತಾನ. ಎಕ್ಸಾಂಪಲ್ ರೀ, ಬೇರೆ ಡಿಸ್ಟಿಕ್ ತಗೋತೀನಿ ಇಲ್ಲಿ. ಓಕೆ, ಈ ಹುದ್ದೆಗಳಲ್ಲಿ ತಗೊಂಡಿನಿ. ಇಲ್ಲಿ ಮಂಗಳೂರು ನಗರಕ್ಕೆ ಅವ ಏನ್ ಮಾಡಿರ್ತಾನ, ಅಭ್ಯರ್ಥಿ ಸಾಮಾನ್ಯ ಅಭ್ಯರ್ಥಿನೂ ಇರ್ತಾನ, ಸಾರಿ 2A ಅಭ್ಯರ್ಥಿ ಇರ್ತಾನ. ಅವ ಏನ್ ಮಾಡಿರ್ತಾನ, 2A ಕೆಟಗರಿ ಇದ್ದಾವ. ಇಲ್ಲಿ 2 ಹುದ್ದೆಗಳು ಅದಾವ. ಇವೇನ್ ಇರ್ತಾವಲ್ರಿ, ಸಾಮಾನ್ಯ ಅರ್ಹತೆ ಅಂತ ಹೇಳಿದ್ ಎಲ್ಲರಿಗೂ ಕೂಡ ಇರ್ತಾವ್ರಿ, ಅವ್ರಿಗೆ ಇವ್ರಿಗೆ ಅಂತಿರಲ್ಲ. ಇದ್ರಾಗ ಎಲ್ಲಾರು ಕೂಡ ಕಾಂಪಿಟೇಷನ್ ಕೊಟ್ಟು ಆಮೇಲೆ ನಿಮ್ ಕೆಟಗರಿಗೆ ಅಂದ್ರೆ 2 ಚಾನ್ಸ್ ರೀ. ಕೆಟಗರಿ ಇತ್ತಂದ್ರೆ 2 ಚಾನ್ಸ್, ಕೆಟಗರಿ ಇರ್ಲಿಪ್ಪ ಅಂದ್ರ ಸಾಮಾನ್ಯ ಅರ್ಹತೆಯಲ್ಲಿ ನೀವು 1 ಚಾನ್ಸ್ ಸಿಗತ್ರಿ. ಇವತ್ತು ಅವೇನ್ ಮಾಡಿರ್ತಾನ, 2A ಕೆಟಗರಿ ಅಭ್ಯರ್ಥಿ ಅವಂಗ ಇಲ್ಲಿ ಪೋಸ್ಟ್ ಅದಾವ, ಮಂಗಳೂರು ನಗರ ಅವಂಗ ಬಾಳ ಇಷ್ಟ ಆಗೈತಿ, ಒಂದಿಷ್ಟು ಕಡಿಮೆ ಹುದ್ದೆಗಳಿದೆ, ಯಾರು ಕೂಡ ಅಪ್ಲಿಕೇಶನ್ ಹಾಕಂಗಿಲ್ಲ ಅಂತೇಳಿ ಅವ್ ತಿಳ್ಕೊಂಡ ಅವ್ನ ಸ್ಟಡಿ ಪ್ರಕಾರ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿರ್ತಾನ್ರಿ. ಅವ್ನ ಕಡೆ ಯಾವುದೇ ಗ್ರಾಮೀಣ ಮಾಧ್ಯಮ ಇರಂಗಿಲ್ಲ, ಕನ್ನಡ ಮಾಧ್ಯಮ ಇರಂಗಿಲ್ಲ, ಯೋಜನಾ ನಿರಕ್ಷಿತ ಇರಂಗಿಲ್ಲ, ಮಾಜಿ ಸೈನಿಕ ಇರಂಗಿಲ್ಲ, ಯಾವುದೇ ರೀತಿ ಯಾವ್ದು ಮೀಸಲಾತಿ ಅವ್ನ ಕಡೆ ಇರಂಗಿಲ್ಲ. ಅವ್ನ್ ಜಸ್ಟ್ 2A ಕೆಟಗರಿ ಅಭ್ಯರ್ಥಿ. ಅದಕ್ಕಾಗಿ ಅವೇನ್ ಮಾಡ್ತಾನ, ಅದಕ್ಕಾಗಿ ಅವ್ನ್ ನೋಡ್ಕೊಂಡು ತನ್ನ ಕೆಟಗರಿ ನೋಡ್ಕೊಂಡು 2A ಹಾಕಿರ್ತಾನ. ನೀವು ಅವ್ನ ದೋಸ್ತ್ ಆಗಿರ್ತೀರಿ, ನೀವೇನ್ ಮಾಡ್ತೀರಿ, ನಿಮ್ದು ಪ್ರವರ್ಗ 3A ಇರ್ತತಿ. ಇಲ್ಲಿ ಇರುವ ಹುದ್ದೆಗಳನ್ನ ನೋಡಿರಂಗೆ ಇಲ್ಲಿ ನಿಮ್ ಕಡೆ ಗ್ರಾಮೀಣ ಮಾಧ್ಯಮ ಇರುತ್ತ, ಕನ್ನಡ ಮಾಧ್ಯಮ ಇರುತ್ತ, ಅದೇ ರೀತಿ ಯೋಜನೆ ನಿರಕ್ಷಿತ 3 ಕೂಡ ಇರ್ತಾವ. ಅವ್ನ್ ನೋಡ್ಲಾರ ಏನ್ ಮಾಡ್ಬಿಟ್ಟಿರ್ತೀರಿ, ನಮ್ ದೋಸ್ತ್ ಅಲ್ಲೇ ಹಾಕ್ಯಾನ, ನಾವ್ ಅಲ್ಲೇ ಹಾಕೋಣ ಅಂತೇಳಿ, ಅಂದ್ರೆ ಎಕ್ಸಾಮ್ ಸೆಂಟರ್ ಒಂದ ಕಡೆ ಬಂದು ಅಂದ್ರೆ ಇಬ್ರು ಕೂಡ ಹೋಗಿ ಬರೆಯಾಕ್ ಬರ್ತೇಳಿ ಅಲ್ಲೇ ಅಪ್ಲಿಕೇಶನ್ ಹಾಕೊಂಡ್ಬಿಡ್ತಾರೆ. ಇದರಿಂದ ಏನಾಗುತ್ತ, ನಿಮಗೆ ಇಲ್ಲಿ ಇರುವ ಹುದ್ದೆಗಳು ಎಷ್ಟಪ್ಪ, ಇವು 6 ಹುದ್ದೆಗೆ ಅಷ್ಟಪ್ಪ ಇಟ್ಕೊಡ್ತಾರೆ. ನಿಮ್ ಕನ್ನಡ ಮಾಧ್ಯಮ, ಗ್ರಾಮೀಣ, ಯೋಜನೆ ನಿರಕ್ಷಿತ ಇದ್ದು ಕೂಡ ವೇಸ್ಟ್ ಆಗಿಬಿಡುತ್ತ. ಅದಕ್ಕಾಗಿ ಯಾರೋ ಒಬ್ರು ಅಲ್ಲಿ ಅಪ್ಲಿಕೇಶನ್ ಹಾಕ್ಯಾರ, ಎಕ್ಸಾಮ್ ಬರೆಯಕ ಒಂದ ಕಡೆ ಬರುತ್ತ ಅಂತ ಅನ್ಕೊಳ್ಳೋದು ನಿಮ್ದು ದೊಡ್ಡ ತಪ್ಪು ಕಲ್ಪನೆ ರೀ. ಯಾಕಪ್ಪ ಅಂದ್ರ ನಿಮ್ದ ಎಕ್ಸಾಮ್ ಸೆಂಟರ್, ಅವ್ರ ಎಕ್ಸಾಮ್ ಸೆಂಟರ್ ಬೇರೆನ ಬರತ್ರಿ. ಜೋಡಿ ಬರ್ಬೋದು, ಬಟ್ ಎಲ್ಲಿ ಅಚಾನಕ್ ಆಗಿ ಬರ್ತದ. ಈಗ ನೀವು ಮಂಗಳೂರ್ಕ್ ಹಾಕಿರಂದ್ರ ಮಂಗಳೂರ್ಕ ಎಕ್ಸಾಮ್ ಸೆಂಟರ್ ಬರಂಗಿಲ್ರಿ. ಅವ್ರು ಎಕ್ಸಾಮ್ ಸೆಂಟರ್ ಅನ್ನ ಒಂದ್ ಕಡೆ ಕೊಡ್ತಾರ, ಅಲ್ಲೇ ಹೋಗಿ ಎಕ್ಸಾಮ್ ಅನ್ನ ಬರಿಬೇಕು. ಮೊದಲ ಏನ್ ಮಾಡ್ತಿದ್ರಿ, ಈಗ ಬೆಂಗಳೂರು ನಗರಕ್ಕೆ ಹಾಕಿದ್ರ ನಿಮ್ ಜಿಲ್ಲೆ ಕೊಡ್ತಿದ್ರಿ. ಬಟ್ ಇವಾಗ ಆ ರೀತಿ ಇಲ್ಲ, ಅವ್ರ ಎಲ್ಲಿ ಕೊಡ್ತಾರ ಅಲ್ಲೇ ಹೋಗ್ಬೇಕು. ಲಾಸ್ಟ್ ಟೈಮ್ CRDR ಇದ್ರದರಿ ಬೆಂಗಳೂರ್ಕ್ ಅಪ್ಲಿಕೇಶನ್ ಹಾಕಿದಾರು, ಶಿವಮೊಗ್ಗ ಬಂದಾವು, ಬೆಳಗಾವಿ ಬಂದಾವು, ಅದೇ ರೀತಿ ಮೈಸೂರು ಬಂದಾವು, ದಾವಣಗೆರೆ ಬಂದಾವು. ಎಲ್ಲಿ ಬೇಕಲ್ಲಿ ಕೊಟ್ಟಾರಿ. ಅವ್ರಿಗೆ ಎಲ್ಲಿ ಮನ್ಷಿ ಬರುತ್ತಲ್ಲ ಅಲ್ಲಿ ಕೊಟ್ಟಾರ. ಸೊ ಅದಕ್ಕಾಗಿ ಅಪ್ಲಿಕೇಶನ್ ಹಾಕೋ ಮುಂದೆ ನೋಡ್ಕೊಂಡ್ ಹಾಕೋರಿ. ನಮ್ ದೋಸ್ತ್ ನಮ್ ಜೋಡಕನ ಅವ್ರ ಜೋಡಕರ ತಿಳ್ಕೊಕ್ ಹೋಗ್ಬೇಡ್ರಿ. ಇಲ್ಲಿ ಎಲ್ಲೇ ಹಾಕಿದ್ರು ಕೂಡ ಎಕ್ಸಾಮ್ ಸೆಂಟರ್ ಒಂದ ಕಡೆ ಬರಲ್ಲ, ಬೇರೆ ಬೇರೆನ ಬರ್ತಾವ. ಸೊ ಅದಕ್ಕಾಗಿ ನಿಮ್ಮ ಕೆಟಗರಿಗೆ ಎಷ್ಟು ಹುದ್ದೆಗಳು ಖಾಲಿ ಅದಾವ ನೋಡ್ಕೊಂಡ್ ಅಪ್ಲಿಕೇಶನ್ ಹಾಕೋರಿ. ಇದು ಬಾಳ ಇಂಪಾರ್ಟೆಂಟ್ ರೀ. ಇಲ್ದರೋಗ ಅಪ್ಲಿಕೇಶನ್ ಹಾಕೋದ್ರಾಗ ಏನಾದ್ರು ತಪ್ಪು ಮಾಡಿದ್ರ ಅಂದ್ರ ನಿಮ್ದು ಸ್ಕೋರ್ ಆಗಿ ಕೂಡ ಜಾಬ್ ಸಿಗೋ ಚಾನ್ಸ್ ಇದ್ರು ಕೂಡ ನಿಮ್ಗ ಸಿಗಂಗಿಲ್ಲ. ಯಾಕೆ ಎಕ್ಸಾಂಪಲ್ ಇದನ್ನ ತಗೋಕತ್ತೀನಿ ಅಂದ್ರ, ಅಪ್ಲಿಕೇಶನ್ ಹಾಕೋ ಮುಂದ್ಯಾಗ ಇರತ್ರಿ. ಒಮ್ಮೆ ಅಪ್ಲಿಕೇಶನ್ ಹಾಕಿದ್ರ ಮುಗಿತ್ರಿ. ಈಗ ನಾ ಆಲ್ರೆಡಿ ಹೇಳಿದೆ, ಅವ್ನ ಕಡೆ ಕನ್ನಡ ಮಾಧ್ಯಮ, ಗ್ರಾಮೀಣ ಎಲ್ಲಾ ಅದಾವ ಅಂದ್ರ ಅವ್ ನೋಡ್ಕೊಂಡ್ ಅಪ್ಲಿಕೇಶನ್ ಹಾಕೋಬೇಕ್ರಿ. ಇಲ್ಲಿ ನೋಡ್ರಿ, ಬೆಂಗಳೂರು ನಗರಕ್ಕಂತ ನೋಡ್ಕೋರಿ, ಅವಂದೇನ 3A ಅಭ್ಯರ್ಥಿ ಅದನ. ಇಲ್ಲಿ 21 ಅವ್ನ ಕೆಟಗರಿಗೆ 21 ಹುದ್ದೆಗಳದಾವ್. ಮತ್ ಸಾಮಾನ್ಯ ಅರ್ಹತೆ 262 ಅದಾವ್. ಇದು ಅಷ್ಟ ಅಲ್ದ, ಇಲ್ಲಿ ನೋಡ್ರಿ, ಗ್ರಾಮೀಣ ಮಾಧ್ಯಮ ಐತಿ ಒಂದು, ಗ್ರಾಮೀಣಕ್ಕೆ 10 ಹುದ್ದೆಗಳದಾವ್. ಕನ್ನಡ ಮಾಧ್ಯಮ ಐತಿ, ಅದಕ್ಕ 2 ಹುದ್ದೆಗಳದಾವ್. ಯೋಜನಾ ನಿರಕ್ಷಿತ ಐತಿ ಅವ್ನ ಕಡೆ, ಇಲ್ಲಿ 2 ಹುದ್ದೆಗಳದಾವ್. ಎಷ್ಟು ಹುದ್ದೆ ಸಿಕ್ಕುರಿ ಅವಂಗ, ಎಷ್ಟು ಚಾನ್ಸ್ ಸಿಗುತ್ತಪ್ಪ ಅಂದ್ರ ಇಲ್ಲಿ 1ನೇ ಚಾನ್ಸ್ ರೀ. ಆಮೇಲೆ ಇದ್ರೊಳಗ ಡೈರೆಕ್ಟ್ ಕ್ಯಾಂಡಿಡೇಟ್ ಆಗಕ್ಕೆ 2ನೇ ಚಾನ್ಸ್. ಇಲ್ಲಿ ಮತ್ ಕನ್ನಡ ಮಾಧ್ಯಮದಾಗ 3ನೇ ಚಾನ್ಸ್, ಗ್ರಾಮೀಣದಾಗ 3ನೇ ಚಾನ್ಸ್, ಕನ್ನಡ ಮಾಧ್ಯಮದಾಗ 4ನೇ ಚಾನ್ಸ್, ಯೋಜನಾ ನಿರಕ್ಷಿತ ಒಳಗ 5ನೇ ಚಾನ್ಸ್. 5 ಚಾನ್ಸ್ ಒಳಗ ಒಂದರ ಕಡೆ ಸೆಲೆಕ್ಟ್ ಆಗೇತಾನ್ರಿ. ಅಂದ್ರ ಸ್ಕೋರ್ ಆಗಿತ್ತಪ್ಪ ಅಂದ್ರ ಒಂದ್ ಸ್ವಲ್ಪ. ಅಲ್ಲಿ ಏನಾಗತ್ತ, ನಾ ಹೇಳಿದೆ ಆಲ್ರೆಡಿ, ಅಲ್ಲಿ ನಿಮ್ ಕಡೆ ಎಲ್ಲಾ ಇದು ಮೀಸಲಾತಿ ಇದ್ದು ಕೂಡ ನೀವು ಬೇರೆ ಡಿಸ್ಟಿಕ್ ಅಪ್ಲಿಕೇಶನ್ ನಿಮ್ ದೋಸ್ತ ಹಾಕ್ಯಾನ, ದೋಸ್ತಿನ ಹಾಕ್ಯಾನ ಅಂತೇಳಿ ಅಪ್ಲಿಕೇಶನ್ ಹಾಕೊಂಡ್ರಪ್ಪ ಅಂದ್ರ ಇವೆಲ್ಲಾ ಚಾನ್ಸ್ ಏನೈತಲ್ರಿ, ಇವ್ ಯಾವು ಸಿಗಂಗಿಲ್ಲ ನಿಮ್ಗ. ನಿಮ್ ಕೆಟಗರಿಗೆ ಅಲ್ಲಿ ಪೋಸ್ಟ್ ಇಲ್ಲ ಅಂದ್ರ ಡೈರೆಕ್ಟ್ ಸಾಮಾನ್ಯ ಅರ್ಹತೆ ಒಳಗ ಫೈಟ್ ಮಾಡ್ತೀರಿ. ಅಲ್ಲಿ ಸ್ಕೋರ್ ಜಾಸ್ತಿ ಆದ್ರ ಮಾತ್ರ ಸೆಲೆಕ್ಟ್ ಹಾಕಿರಿ, ಕಡಿಮೆ ಇತ್ತಂದ್ರ ಮಣಿ ಬರ್ತೀರಿ. ಆದ್ರೆ ಇಲ್ಲಿ ಸ್ವಲ್ಪ ಕಡಿಮೆ ಸ್ಕೋರ್ ಇತ್ತಪ್ಪ, ಈಗ 1 ಮಾರ್ಕ್ಸ್ ಕಡಿಮೆ ಇತ್ತಪ್ಪ ಅಂದ್ರ ಇದ್ರ ಚಾನ್ಸ್ ಸಿಗತೈತಿ. ಕೆಲವೊಂದ್ಸರಿ ಮತ್ ಇದಕ್ಕಿಂತ 2 ಮಾರ್ಕ್ಸ್ 3 ಮಾರ್ಕ್ಸ್ ಕಡಿಮೆ ಇತ್ತಂದ್ರ ಯೋಜನಾ ನಿರಕ್ಷಿತ ಒಳಗ ಸಿಗ್ತತ್ರಿ. ಮುಳುಗಡೆ ಇದ್ದಾರು ಮಿಸ್ ಮಾಡದೆ ಮುಳುಗಡೆ ಸರ್ಟಿಫಿಕೇಟ್ ಅನ್ನ ತಗಸ್ಕೊಂಡು ಅಪ್ಲಿಕೇಶನ್ ಹಾಕ್ರಿ. ಮುಳುಗಡೆಗೆ ಅತ್ಯಂತ ಕಡಿಮೆ ಅಂದ್ರೆ ಯೋಜನಾ ನಿರಕ್ಷಿತಕ್ಕೆ ಅತ್ಯಂತ ಕಡಿಮೆ ಕಟಾಪ್ ನಿಲ್ತದ. ನಮ್ ಊರಣ್ಣ ಹೋಗ್ಯಾರ ಲಾಸ್ಟ್ ಟೈಮ್ ಎಲ್ಲ ಒಂದು 4-5 ಜನ ಹೋಗ್ಯಾರ. ಒಟ್ರು ಕೂಡ ಮುಳುಗಡೆ ಆದವ್ರ ಹೋಗ್ಯಾರ. ಅಂದ್ರ ಡೈರೆಕ್ಟ್ ಕ್ಯಾಂಡಿಡೇಟ್ ಆಗಿ ಅಂದ್ರ ಮುಳುಗಡೆಗೆ ತುಂಬಾ ಕಟಾಪ್ ಕಡಿಮೆ ನಿಲ್ತದ. KPTCL ಒಳಗೂ ಹೋಗ್ಯಾರ. KPTCL ಒಳಗೂ ಕೂಡ ಮುಳುಗಡೆ ಪ್ರಮಾಣ ಪತ್ರ. ಈ ಮುಳುಗಡೆ ಪ್ರಮಾಣ ಪತ್ರ ಏನೈತ್ರಿ, ಎಲ್ಲಾ ಕೆಟಗರಿ ಎಲ್ಲಾದ್ರೊಳಗೂ ಕೂಡ ಕಡಿಮೆ ಕಟಾಪ್ ನಿಲ್ಲೋದಿಲ್ಲಪ್ಪ ಅಂದ್ರ ಈ ಮುಳುಗಡೆ ಅಥವಾ ಯೋಜನಾ ನಿರಕ್ಷಿತ ಇದ್ರ ಕಡಿಮೆ ನಿಲ್ಲುತ್ತ. ಮತ್ ಇದು ಎಲ್ಲಿ ಸಿಗುತ್ತ ಕೇಳ್ಬೇಡ್ರಿ. ಇದು ನಮ್ಮ ಬಾಗಲಕೋಟೆ ಜಿಲ್ಲೆ ಅಭ್ಯರ್ಥಿ ಮತ್ತು ವಿಜಯಪುರ ಜಿಲ್ಲೆ ಅಭ್ಯರ್ಥಿಗಳೊಳಗ ಜಾಸ್ತಿ ಸಿಗತ್ರಿ. ಅಂದ್ರ ಕೃಷ್ಣಾ ನದಿಯ ಹಿಂದಿನ ನೀರಿನಲ್ಲಿ ಮುಳುಗಡೆ ಆಗಿರುವ ಹಳ್ಳಿಗಳಿಗೆ ಇದು ಸಿಗಾಕತ್ತೈತ್ರಿ.
ಇಡೀ ಊರು ಕೂಡ ಇಲ್ಲಿ ಮುಳುಗಡೆ ಅದಾವ್ರಿ. ಈ ಸೈಡ್ ಬಾಗಲಕೋಟ ಬಿಜಾಪುರ ಸೈಡ್. ಓಕೆ, ಅದಿರ್ಲಿ. ಇದೆಲ್ಲ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರ ಮಾಡುವ ತಪ್ಪುಗಳನ್ನ ತಪ್ಪಿಸೋ ಸಲುವಾಗಿ ನಾನು ನಿಮ್ಗೆ ಅಪ್ಲಿಕೇಶನ್ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನ ಕೊಟ್ಟೆ. ಇದನ್ನು ಹೊರತುಪಡಿಸಿ ನಿಮಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಬೆಂಗಳೂರು ನಗರ ಇರಲಿ, ಯಾವುದೇ ಒಂದು ಡಿಸ್ಟಿಕ್ ಗೆ ಸಂಬಂಧಿಸಿದಂತೆ ನಿಮಗೆ ಏನಾದ್ರು CR/DR ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕಟ್ ಆಫ್ ಏನಾದ್ರು ಬೇಕಾಗಿತ್ತಪ್ಪ ಅಂದ್ರ ಲಾಸ್ಟ್ ಟೈಮ್ ಎಷ್ಟು ಲಿಸ್ಟ್ ಬಿಟ್ಟಾರ, ಅಪ್ಲಿಕೇಶನ್ ಒಮ್ಮೆ ಹಾಕಕ್ ಹೋಗ್ಬೇಡಿ. ಒಂದ್ 5-6 ದಿವಸ 7 ದಿವಸ ತಡೀರಿ, ತಡ್ಕೊಂಡ ಅಪ್ಲಿಕೇಶನ್ ಹಾಕ್ರಿ. ನಾ ಕಂಪ್ಲೀಟ್ ಆದ ಮಾಹಿತಿಯನ್ನ ನಿಮ್ಗೆ ಕೊಡ್ತೀನಿ. ಸೊ ಅದಕ್ಕಾಗಿ ನಿಮ್ಗೆ ಬೆಂಗಳೂರು ನಗರ ಇರಲಿ, ಮಂಡ್ಯ ಇರಲಿ, ಮೈಸೂರು ಇರಲಿ, ಯಾವುದೇ ಒಂದು ನಗರ ಇರಲಿ, ಆ ನಗರಕ್ಕೆ ಸಂಬಂಧಿಸಿದಂತೆ ನಿಮಗೇನಾದ್ರು ಓಲ್ಡ್ ಕಟ್ ಆಫ್ ಏನಾದ್ರು ಬೇಕಾಗಿತ್ತಪ್ಪ ಅಂದ್ರೆ ವಿಡಿಯೋ ಮಾಡಂದ್ರ ಮಾಡಿ ತಿಳಿಸ್ತೀನಿ. ನಿಮ್ದು ಯಾವ ಜಿಲ್ಲೆಗೆ ಬೇಕಲ್ಲ ಆ ಜಿಲ್ಲೆ ಮೆಸೇಜ್ ಮಾಡ್ರಿ, ಸಾರಿ ಆ ಜಿಲ್ಲೆಯನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ನಾನು ನಿಮಗೆ ಆ ಜಿಲ್ಲೆಗೆ ಸಂಬಂಧಿಸಿದಂತೆ ಓಲ್ಡ್ ಕಟ್ ಆಫ್ ಅನ್ನ ತಿಳಿಸಿಕೊಡ್ತೀನಿ. ಪ್ಲಸ್ ನಿಮ್ಗೆ ಅಲ್ಲಿ ಲಾಸ್ಟ್ ಟೈಮ್ ಎಷ್ಟು ಲಿಸ್ಟ್ ಗಳನ್ನ ಬಿಟ್ಟಿದ್ರು, ಅಲ್ಲಿ ಎಷ್ಟು ವೇರಿಯೇಷನ್ ಎಲ್ಲ ಆಗೈತೆ ಅಂತ ಕಂಪ್ಲೀಟ್ ಆದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಾಗಿ ಯಾವ ಜಿಲ್ಲೆಯದು ವಿಡಿಯೋ ಫಸ್ಟ್ ಮಾಡ್ಬೇಕಂತೇಳಿ ಕಮೆಂಟ್ ಮೂಲಕ ಯಾವ ಜಿಲ್ಲೆ ಇರುತ್ತಾ ಆ ಜಿಲ್ಲೆ ಹೆಸರ ಹಾಕ್ರಿ. ಆಯ್ತು, ಯಾವ ಜಿಲ್ಲೆ ಹಾಕ್ತಾರೋ ಅದನ್ನ ಫಸ್ಟ್ ವಿಡಿಯೋ ಮಾಡಿ ತಿಳಿಸ್ತೀನಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸ್ನೇಹಿತರೆ, ನಿಮ್ಗೇನಾದ್ರು ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತು, ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ ಅನ್ನ ಕವರ್ ಮಾಡುವಂತ ಶಾರ್ಟ್ ನೋಟ್ಸ್ ಪೊಲೀಸ್ ಸಿಲೆಬಸ್ಗೆ ಸಂಬಂಧಿಸಿದಂತೆ ಬೇಕಾಗಿತ್ತಂದ್ರ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಂಡು ಸ್ಟಡಿಯನ್ನ ಪ್ರಾರಂಭಿಸಬಹುದು. ಯಾಕಂದ್ರೆ ಸಮಯ ತುಂಬಾ ಕಡಿಮೆ ಐತಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.